ಸೊ ಜೆಡಿಎಸ್ ಬಿಜೆಪಿ ಬಿಡದಿ ಪಾದಯಾತ್ರೆಗೆ ಡಿಕೆ ಚೆಕ್ಮೇಟ್ ಇಟ್ರ ಅಂತ ಬಿಡದಿ ಟೌನ್ಶಿಪ್ ಪ್ರಕ್ರಿಯೆಗಳಿಗೆ ಬ್ರೇಕ್ ಹಾಕಿ ಸಮಿತಿಯನ್ನ ರಚನೆ ಮಾಡ್ತಾರೆ ಹೇಳಿದ್ದಾರೆ. ಅದನ್ನು ನಾಳೆ ಕ್ಯಾಬಿನೆಟ್ ಸಭೆ ಕರೆದಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಉನ್ನತ ಮಟ್ಟದ ಸಮಿತಿಯನ್ನ ರಚನೆ ಮಾಡ್ತಾರೆ. ಮೊನ್ನೆ ಹೇಳಿದ್ರು ಮಾಡ್ತೀವಿ ಅಂತ. ಸಮಿತಿಯ ವರದಿ ಬಳಿಕವಷ್ಟೇ ಬಿಡದಿ ಟೌನ್ಶಿಪ್ ಬಗ್ಗೆ ತೀರ್ಮಾನ. ಮೊನ್ನೆಯಷ್ಟೇ ಸಮಿತಿಯನ್ನ ರಚನೆ ಮಾಡೋದ್ರ ಬಗ್ಗೆ ಘೋಷಣೆ ಮಾಡಿದ್ರು ಸಿಎಂ. ಈಗ ನಾಳೆ ಸಂಪುಟ ಸಭೆ ಕರೆದಿದ್ದಾರೆ. ಆ್ಯಕ್ಚುಲಿ ನಾಳೆ ಭಾನುವಾರ, ಸಾಮಾನ್ಯ ಭಾನುವಾರದಂದು ಯಾವಾಗಲೂ ಸಂಪುಟ ಸಭೆ ಕರೆಯಲ್ಲ. ಬಟ್ ಇವಾಗ ಕರೆದಿರೋದು ಯಾಕೆ ಅಂದರೆ ಇದೇ ವಿಚಾರಕ್ಕೆ. ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರು ಪಾದಯಾತ್ರೆ ಹಮ್ಮಿಕೊಂಡಿದ್ದಾರಲ್ಲ, ಅದಕ್ಕೆ ಬ್ರೇಕ್ ಹಾಕೋದಕ್ಕೆ ಈಗ ಇವರು ಈ ತೀರ್ಮಾನನ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಈಗ ನಾಳೆ ಕ್ಯಾಬಿನೆಟ್ ಕರೆದು ಒಂದು ವೇಳೆ ಸಮಿತಿ ರಚನೆ ಆಗೇ ಹೋಯ್ತು ಅಂದ್ಕೊಳ್ಳೋಣ, ಆಗ ಬಿ ಜೆ ಪಿ ಜೆ ಡಿ ಎಸ್ ಅವರು ಪಾದಯಾತ್ರೆ ಕೈ ಬಿಡ್ತಾರಾ? ಮಾಡೇ ಮಾಡ್ತೀವಿ ಅಂತಾರೆ. ಅರವಿಂದ್, ಪ್ರಮುಖವಾಗಿ ರಾಜಕೀಯ ಹೋರಾಟಗಳನ್ನು ಯಾವ ರೀತಿ ಎದುರಿಸಬೇಕು ಅದನ್ನ ಎದುರಿಸೋದಕ್ಕೆ ಕಾಂಗ್ರೆಸ್ ಕೂಡ ಸಿದ್ಧವಿದೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಆದ್ರೆ ಆ ಪ್ರಕ್ರಿಯೆಗಳಿಗೆ ತಡೆ ಒಡ್ಡದಂತಹ ಸಂದರ್ಭದಲ್ಲಿ ಆ ದೊಡ್ಡ ಮಟ್ಟದ ಹೋರಾಟದ ಸ್ವರೂಪ ಏನಿತ್ತು ಅದು ಬದಲಾಗಬಹುದು. ಜೊತೆಗೆ ಅಷ್ಟೊಂದು ಫೋರ್ಸ್ ಅಲ್ಲಿ ಏನಿದೆ ಆ ಫೋರ್ಸ್ ಕಡಿಮೆ ಮಾಡಬಹುದು ಅನ್ನೋದು ಉದ್ದೇಶ ಇರಬಹುದು. ಯಾಕೆಂದ್ರೆ ಇದು ಸದ್ಯಕ್ಕೆ ನಿಲ್ಲುವ ಲಕ್ಷಣಗಳು ಕಾಣ್ತಾ ಇಲ್ಲ. ಯಾಕೆಂದ್ರೆ ಇವರು ಈಗಾಗಲೇ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅವತ್ತೇ ಘೋಷಣೆ ಮಾಡಿದ್ರು. ಅಂದ್ರೆ ಕೊಡೋರು ಕೊಡ್ಲಿ, ಇಲ್ಲೇದವ್ರು ಇಲ್ಲ, ಅದ್ರ ಬಗ್ಗೆ ನಾವು ಸಮಿತಿ ರಚನೆ ಮಾಡ್ತೀವಿ, ಅಲ್ಲಿ ತನಕ ಈ ಪ್ರಕ್ರಿಯೆಗಳು ಕೂಡ ಒಂದ್ ರೀತಿಲಿ ಇರುತ್ತೆ ಅಂತ. ಆದ್ರೆ ಅವತ್ತೇ ಅಧಿಸೂಚನೆಯನ್ನ, ಎರಡನೇ ಅಧಿಸೂಚನೆ ಹೊರಡಿಸಿರ್ತಕ್ಕಂಥದ್ದು ಸಾಕಷ್ಟು ಬೇರೆ ಬೇರೆ ರೀತಿಯ ಗೊಂದಲಗಳಿಗೆ ಕಾರಣವಾಗಿತ್ತು. ಮತ್ತೆ ಡಿ ಕೆ ಶಿವಕುಮಾರ್ ಅವರ ಮಾತಿನ ಮೇಲೆ ಅನುಮಾನ ಬರೋದಕ್ಕೆ ಶುರುವಾಗಿತ್ತು. ಈ ನಡುವೆ ಮೊನ್ನೆ ಗುರುವಾರ ಕ್ಯಾಬಿನೆಟ್ ಸಭೆಯನ್ನ ಕರೆದಿದ್ರು. ಅವರು ಡೆಲ್ಲಿಗೆ ಹೋಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಕ್ಯಾಬಿನೆಟ್ ಸಭೆಯನ್ನ ಮುಂದೂಡಿದ್ರು. ಆದ್ರೆ ಮುಂದೂಡಿಕೆ ಆದಂತ ಕ್ಯಾಬಿನೆಟ್ ಸಭೆಯನ್ನ ಭಾನುವಾರನೇ ಕರಿಬೇಕು ಅಂತೇನಿರ್ಲಿಲ್ಲ. ಯಾಕೆಂದ್ರೆ ಅದನ್ನ ನಾವು ನೆಕ್ಸ್ಟ್ ಮತ್ತೆ ಬುಧವಾರ ಅಥವಾ ನೆಕ್ಸ್ಟ್ ವೀಕ್ ಡೇಸ್ ಅಲ್ಲಿ ಕೂಡ ಅದನ್ನ ಕರ್ಕೋಬಹುದಾಗಿತ್ತು. ಆದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಏರ್ಪೋರ್ಟ್ಗೆ ಬಿಟ್ಟು ಬಂದ ಬಳಿಕ ವಿಧಾನಸೌಧದಲ್ಲಿ ಇದ್ದಾರೆ. ಅಂದ್ರೆ ಸುಮಾರು ಸತತ 4 ಗಂಟೆಗಳನ್ನು ಕೂಡ ಇರ್ತಕ್ಕಂಥದ್ದು. ಬಹಳಷ್ಟು ಜನಗಳ ಜೊತೆ ಚರ್ಚೆ ನಡೆಸಿದ್ದಾರೆ. ಪರಮೇಶ್ವರ್ ಅವ್ರ ಜೊತೆ, ಸತೀಶ್ ಜಾರಕಿಹೊಳಿ ಜೊತೆ, ಎಲ್ಲರ ಜೊತೆನೂ ಕೂಡ. ಹಾಗಾಗಿ ಎಲ್ಲೋ ಒಂದ್ ಕಡೆ ಆ ಹೋರಾಟದ ಸ್ವರೂಪವನ್ನ ಎಲ್ಲೋ ಒಂದ್ ಕಡೆ ಒಂದು ಈಟಪ್ ಅನ್ನ ಕಡಿಮೆ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಪ್ಲಾನ್ ಮಾಡ್ಕೊಂಡಿರ್ಬೋದು. ಹಾಗಾಗಿ ನಾಳಿನ ಕ್ಯಾಬಿನೆಟ್ ನಲ್ಲಿ ಈ ಒಂದು ಬಿಡದಿ ವಿಚಾರವಾಗಿ ಸಮಿತಿಯನ್ನು, ಉನ್ನತ ಮಟ್ಟದ ಸಮಿತಿಯ ರಚನೆ ಬಗ್ಗೆ ಕೂಡ ಘೋಷಣೆ ಮಾಡಿ ಇಂಥವರ ನೇತೃತ್ವದಲ್ಲಿ ಈ ಸಮಿತಿ ರಚನೆ ಆಗುತ್ತೆ, ಮತ್ತೆ ಈ ಸಮಿತಿಯಲ್ಲಿ ಇವರೆಲ್ಲ ಇರ್ತಾರೆ ಅನ್ನೋದನ್ನು ಕೂಡ ಕ್ಯಾಬಿನೆಟ್ ನಲ್ಲಿ ಅಂತಿಮವಾಗಿ ಚರ್ಚೆ ಮಾಡ್ತಾರೆ. ಆ ಸಮಿತಿ ವರದಿ ಕೊಡೋ ತನಕವೂ ಕೂಡ ನಾವು ಈ ಪ್ರಕ್ರಿಯೆಗಳನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸ್ತೇವೆ ಅಂತನೂ ಕೂಡ ಘೋಷಣೆ ಮಾಡಬಹುದು. ಹಾಗಾಗಿ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ನಾಳೆ ಅನ್ನೋದು ಕೂಡ ಕಾದ್ ನೋಡ್ಬೇಕು. ಅರವಿಂದ್, ರೈಟ್, ಥ್ಯಾಂಕ್ ಯು ರವೀಶ್. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.